ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 3ನೇ ವಚನ ಮತ್ತು 4ನೇ ವಚನವನ್ನ ನಾನು ಓದ್ತಾ ಇದ್ದೇನೆ. ಆದುದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೊ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿ ಇಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದೀಸಿನೊಳಗೆ ನಿನ್ನಲ್ಲಿ ಇದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ 2 ವಚನಗಳಲ್ಲಿ ನಾವು ಕೆಲವು ಸಂಗತಿಗಳನ್ನು ಧ್ಯಾನಿಸೋಣ. ಈಗ ಮೊದಲನೇ ವಿಷಯ ನಾವು ಧ್ಯಾನಿಸಬೇಕಾಗಿರುವಂತ ಒಂದು ಸಂಗತಿ ಏನಂತ ಹೇಳಿದ್ರೆ, ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೋ. ವಿ ನೀಡ್ ಟು ರಿಮೆಂಬರ್ ದ ಗಾಡ್ಸ್ ಪ್ರೀಚಿಂಗ್ ಆ ಮೆಸೇಜ್. ನೀನು ಕೇಳಿದ ರೀತಿಯನ್ನು, ನೀನು ಆ ಸಂದೇಶವನ್ನು ನೆನಪು ಮಾಡಿಕೊ. ನಾವು ಏನನ್ನ ನೆನಪು ಮಾಡಿಕೊಳ್ಳಬೇಕು? ನೀನು ಹೊಂದಿದ ಉಪದೇಶವನ್ನು. ಹಾಗಾದ್ರೆ ಏನು ಆ ಉಪದೇಶ ಎಂಬುದಾಗಿ ನಾವು ನೋಡುವಾಗ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 32ರಿಂದ 38 ವಚನಗಳನ್ನ ನಾವಲ್ಲಿ ನೋಡುವಾಗ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 32ರಿಂದ 38 ವಚನಗಳನ್ನ ನಾವು ಓದುವಂತ ಪ್ರಯತ್ನವನ್ನು ಮಾಡೋಣ. ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕಷ್ಟಾನುಭವವೆಂಬ ಬಲು ಹೋರಾಟವನ್ನು ಸಹಿಸಿಕೊಂಡ ಹಿಂದಿನ ದಿನಗಳನ್ನು ನೆನಪಿಗೆ ತಂದುಕೊಳ್ಳಿರಿ. ಕೆಲವು ಸಾರಿ ನೀವು ನಿಂದೆಗಳನ್ನೂ ಸಂಕಟಗಳನ್ನು ಅನುಭವಿಸಿ ಹಾಸ್ಯಕ್ಕೆ ಗುರಿಯಾದರು. ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸುವುದರಲ್ಲಿ ಸೇರಿದವರಾಗಿದ್ದು ಕಷ್ಟಾನುಭವಿಗಳಾದೀರಿ. ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖಪಟ್ಟದ್ದಲ್ಲದೆ, ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ ಆಸ್ತಿಯುಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸೊತ್ತನ್ನು ಸುಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದದೆ. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣರಕ್ಷಣೆಯನ್ನು ಹೊಂದುವರಾಗಿದ್ದೇವೆ. ಪ್ರಿಯರೇ, ಈ ವಾಕ್ಯಗಳು ವಿಶ್ವಾಸಿಗಳಿಗೋಸ್ಕರ ಬರೆದಿರೋದು. ಇದು ಒಂದು ಸೂತ್ರವಲ್ಲ, ಆದ್ರೆ ಜೀವನದ ಕ್ರಮ. ಎವಾಂಜಲಿಸಮ್, ಸುವಾರ್ತೆ ಸಾರುವುದು, ಅದು ನಮ್ಮ ಜೀವನ ಕ್ರಮ ಆಗಬೇಕು. ಅದೊಂದು ಹುದ್ದೆ ಅಲ್ಲ, ಅದೊಂದು ಬಾಧ್ಯತೆ ಅಂತ ಅಲ್ಲ, ಅಥವಾ ಅದೊಂದು ಕಾಯಕ ಎಂಬುದಾಗಿ ಅಲ್ಲ. ಅಪೊಸ್ತಲ ಪೌಲನ ಮಾತನ್ನ ಹೇಳ್ತಾನೆ, ನಾವೇ ಪತ್ರಿಕೆಗಳಾಗಬೇಕು ಜನರಿಗೆ. ಪ್ರಿಯರೇ, ಈ ಎಲ್ಲ ವಚನ ಭಾಗಗಳು ಬರೆದಿರುವಂತಹದ್ದು ಕ್ರಿಸ್ತ ನಂಬಿಕೆಯಲ್ಲಿರುವವರಿಗೆ, ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿರುವವರಿಗೆ ದೇವರಾತ್ಮನು ತಾನೇ ತಿಳಿಸುವಂತ ಒಂದು ಮಾತೇನಂದ್ರೆ, ಈ ಉಪದೇಶವನ್ನು ನಾವು ಸಾಧ್ಯ ಸಭೆಯಲ್ಲಿ ಹೇಳಿರುವಂತ ಸಂಗತಿ ಯಾವುದೆಂದ್ರೆ ಇದೇ ಉಪದೇಶ. ಯಾಕಂದ್ರೆ ಯಾವ ಉಪದೇಶ ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕೆ ಸಿದ್ಧಗೊಳಿಸುತ್ತೋ ಅದು ನಿಜವಾದ ಆತ್ಮಿಕ ಉಪದೇಶ. ಅದನ್ನೇ ಇಲ್ಲಿ ಸಾರ್ದಿಸ್ ಸಭೆಗೆ ದೇವರಾತ್ಮನು ಹೇಳುವಂತದ್ದನ್ನ ನಾವಿಲ್ಲಿ ಕಾಣ್ತೇವೆ. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಈ ಉಪದೇಶ ಇದು ಎಂಥದ್ದೆಂಬುದಾಗಿ ಹೇಳುವಾಗ, ನಾವು ಈ ಲೋಕದಲ್ಲಿ ಸುಲುಕೊಳ್ಳೋರ್ಗೂ ಕೂಡ ಬಿಟ್ಟು ಬಿಡ್ಬೇಕಂದ್ರೆ ಅಷ್ಟು ತಾಳ್ಮೆಯಿಂದ ನಾವು ಬದುಕುವಂತವರಾಗಬೇಕಾದ್ರೆ ಇದು ಒಂದು ಆತ್ಮೀಯ ಉನ್ನತ ಮಟ್ಟದ ಜೀವಿತ ಕ್ರಮ. ಪ್ರಿಯರೇ, ಅದಕ್ಕೆ ಎಷ್ಟು ವಿಷಯಗಳನ್ನ ಇಲ್ಲಿ ಹೇಳ್ತಾನೆ.
ದೇವರಾತ್ಮನು ವಿಶ್ವಾಸಿಗಳಿಗಿರುವಂತಹ ಬಲ ಏನೆಂಬುದಾಗಿ ಹೇಳುವಾಗ ಶ್ರಮೆಗಳಲ್ಲಿ ನಿಂತುಕೊಳ್ಳುವುದು. ಶ್ರಮೆಗಳೆಂಬ ಪಾಠಶಾಲೆಯಲ್ಲಿ, ಶ್ರಮೆಗಳೆಂಬ ಏನು ಶಾಲೆಯಲ್ಲಿ ನಾವು ಕಲಿಯುವಂತವರಾಗಿರ್ತೇವೆ. ಕನ್ನಡದ ಕವಿ ಒಂದು ಮಾತನ್ನ ಹೇಳ್ತಾನೆ, ಬಾಳೆಂಬ ಶಾಲೆಯಲ್ಲಿ ವಿದ್ಯಾರ್ಥಿ ನಾನೊಬ್ಬ. ಐ ಆಮ್ ಎ ಸ್ಟೂಡೆಂಟ್ ಇನ್ ದ ಸ್ಕೂಲ್ ಆಫ್ ಲೈಫ್. ಕರ್ತನಲ್ಲಿ ಪ್ರಿಯರೇ, ಬಹಳ ಚೆನ್ನಾಗಿ ಹಾಡಿದ್ರು ಭಕ್ತರು. ಜನಿಸಿದ ದಿನದಿಂದ ಈವರೆಗೂ ನಮ್ಮನ್ನು ಎಷ್ಟು ಅದ್ಭುತವಾದಂತ ಹಾಡು ಪ್ರಿಯರೇ. ಸೊ ದ ವೆರಿ ಲೈಫ್ ಸ್ಟೈಲ್, ನಮ್ಮ ಜೀವನ ವಿಧಾನ, ಈ ಉಪದೇಶ, ಇದನ್ನ ಉಲ್ಲೇಖ ಮಾಡಿ ನಾವು 3 ವಾಕ್ಯಗಳಲ್ಲಿ ಕಲ್ತ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗ ಇಬ್ರಿಯ ಪತ್ರಿಕೆಗೆ ನಾವು ಇಬ್ರಿಯ ಪತ್ರಿಕೆಯಲ್ಲಿ ಈ ಮಾತುಗಳನ್ನ ನಾವು ನೋಡುವಾಗ ಪ್ರವೀಣ್ ಬ್ರದರ್ ಚೆನ್ನಾಗಿ ಓದಿದ್ರು, ಸ್ಪಷ್ಟವಾಗಿ ಓದಿದ್ರು. ಇದು ನಮ್ಮ ವಿಶ್ವಾಸ ಜೀವನಕ್ಕೆ ನಾವು ಅಳವಡಿಸಿಕೊಂಡು ಪ್ರಾಕ್ಟಿಕಲ್ ಲೈಫ್ ನಲ್ಲಿ ಇವುಗಳನ್ನ ನಾವು ಫೇಸ್ ಮಾಡ್ಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ನೋಡ್ರಿ, ಕೆಲವು ಸಾರಿ ನೀವು ನಿಂದೆಗಳನ್ನು, ಬರುವುದಿಲ್ವೇ ವಿಶ್ವಾಸಿಗಳಿಗೆ ನಿಂದೆಗಳು ಬರ್ತವೆ, ಸಂಕಟಗಳನ್ನು ಬರೋದಿಲ್ವಾ ಬರ್ತವೆ, ಅನುಭವಿಸಿ. ಕೆಲವರು ಜೋಕ್ ಮಾಡ್ತಾರೆ, ಹಾಸ್ಯನೂ ಮಾಡಿದ್ದಾರೆ ವಿಶ್ವಾಸಿಗಳಿಗೆ ಶತ್ರುಗಳು ಯಾರಂದ್ರೆ ವಿಶ್ವಾಸಿಗಳೇ. ಕೆಲವರು ವಿಶ್ವಾಸಿಗಳು ಅಂತ ಹೆಸರು ಇರ್ತದೆ, ಆದ್ರೆ ಒಳಗಡೆ ವಿಶ್ವಾಸ ಮಾಡುವಂಥದ್ದು ಇರ್ತದೆ. ವ್ಯತ್ಯಾಸ ಪ್ರೊನೌನ್ಸಿಯೇಷನ್ ಅಲ್ಲಿ ವಿಶ್ವಾಸಿಗಳು, ಇವರು ವಿಶ್ವಾಸಿಗಳು. ಅದೇನೇ ಇರಲಿ, ಪೌಲನೇ ಹೇಳ್ತಾನೆ, ಆತನು ಈ ರೀತಿಯ ಹೋರಾಟಗಳನ್ನು ಮಾಡಿ ತನ್ನ ಜೀವನದ ಅನುಭವದಿಂದ ತಿಳಿದುಕೊಂಡಿರುವಂತಹ ಸತ್ಯಗಳನ್ನ ಹೇಳುವನಾಗಿರ್ತಾನೆ. ಪ್ರಿಯರೇ, ಆಸೆಗೆ ಗುರಿ ಆದ್ರಿ ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸುವುದರಲ್ಲಿ ಸೇರಿದವರಾಗಿದ್ದು ಕಷ್ಟಾನುಭವಗಳಾಗಿದ್ರಿ. ಐ ಆಮ್ ಒನ್ಸ್ ಅಗೇನ್ ರಿಪೀಟಿಂಗ್. ಈ ಮಾತುಗಳು ಧ್ಯಾನಿಸುವಾಗ ಹೃದಯದಲ್ಲಿ ಒಂದು ರೀತಿಯ ಶಾಖ. ಇಂಥ ಒಂದು ಶ್ರಮೆಗಳ ಜೀವನಕ್ಕೆ ಕರ್ತನ ಕರೆದರೂ ನಾನು ನಿನ್ನ ಜೊತೆಯಲ್ಲಿದ್ದೇನೆ. ಗ್ರಂಥ 41ನೇ ಅಧ್ಯಾಯ 43ನೇ ಅಧ್ಯಾಯಗಳಲ್ಲಿ ನಾವು ನೋಡುವಾಗ, ನೀವು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿಮ್ಮ ಸಂಗಡ ಇರ್ತೇನೆ. ಬೆಂಕಿಯ ಜ್ವಾಲೆಗಳು ದಹಿಸುವಾಗ ನಾನು ನಿಮ್ಮ ಸಂಗಡ ಇರ್ತೇನೆ. ನಾನು ನಿಮ್ಮನ್ನು ನನ್ನ ಅಂಗೈಗಳಲ್ಲಿ ಚಿತ್ರೀಕರಿಸ್ಕೊಂಡಿದ್ದೇನೆ. ದಟ್ ಈಸ್ ದ ಎಟರ್ನಲ್ ಗಾಡ್. ಇಲ್ಲಿ ನಮಗೆ ಸತ್ಯಾಂಶ ಏನಂದ್ರೆ, ಜನರು ಹೇಳುವವರು ಹೇಳ್ತಾರೆ, ಆದರೆ ಕರ್ತ ನಮ್ಮ ಸಂಗಡ ಇರ್ತಾನೆ. ಈ ಆತ್ಮೀಯ ಅನುಭವಕ್ಕೆ, ಈ ಆತ್ಮೀಯ ಜ್ಞಾನಕ್ಕೆ ನಾವು ಹೋಗ್ಬೇಕೆಂಬುದಾಗಿ ನಾವು ಇಲ್ಲಿ ಗಮನಿಸ್ತೇವೆ. ಹಾಗೆ ಬೇಡಿಗಳನ್ನು ಹಾಕಿಸಿಕೊಂಡವರು ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖಪಟ್ಟಿದ್ದಲ್ಲದೆ ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿರುವ ಆಸ್ತಿ ಉಂಟೆಂದು ಚೆನ್ನಾಗಿ ಅರಿತುಕೊಂಡ ನಿಮ್ಮ ಸೊತ್ತನ್ನು ಸುಳುಕೊಳ್ಳುವವರಿಗೆ ಸಂತೋಷದ ಬಿಟ್ಟಿರಿ. ಪರಲೋಕದ ಆಸ್ತಿ, ದಟ್ ಈಸ್ ದ ಹೆವೆನ್ಲಿ ಕಿಂಗ್ಡಮ್. ವಿ ಆರ್ ಗೋಯಿಂಗ್ ಟು ಇನ್ಹೆರಿಟ್ ಹೆವೆನ್ಲಿ ಕಿಂಗ್ಡಮ್. ನಮ್ಮ ಅರಸನು, ಮಹಾ ಅರಸನು, ನಮ್ಮ ಕರ್ತನು ಬರುವನಿದ್ದಾನೆ. ಆತನನ್ನು ನಾವು ಆಶ್ರಯಿಸ್ತೇವೆ. ಆತನನ್ನು ನಾವು ಆತನಿಂದ ನಾವು ಆರಿಸಲ್ಪಟ್ಟಿದ್ದೇವೆ. ಆತನ ಬರೋಣಕ್ಕಾಗಿ ನಾವು ಕಾಯ್ತಿರ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಉಪದೇಶವನ್ನು ಸಾರ್ದಿಸ್ ಸಭೆಯಲ್ಲಿ ಡೆಡ್ ಚರ್ಚ್ ಎಂಬುದಾಗಿ ನಾವು ಕಳೆದ ಸಾರಿ ಯೋಚನೆ ಮಾಡ್ತಾ ಬಂದೆವು. ಆ ಡೆಡ್ ಚರ್ಚ್ ಎಂಬುದಾಗಿ ಹೇಳಿದರು, ಎಚ್ಚರವಾಗಿರು ಎಂಬುದಾಗಿ ಹೇಳಿದರು, ಮತ್ತು ನೀನು ಬಲ ಹೊಂದಿ ಬಲಪಡಿಸು ಎಂಬುದಾಗಿ ಹೇಳಿದರು. ಮತ್ತು ಈಗ ನೀವು ಬಲಪಡಿಸೋ ವಿಧಾನ ಹೇಗಂದ್ರೆ, ನಿಮಗೆ ತಿಳಿಸಲ್ಪಟ್ಟ ಉಪದೇಶದ ಮೇರೆಗೆ, ದ ಪ್ರೀಚಿಂಗ್, ದ ಡಾಕ್ಟ್ರಿನ್ ವಿಚ್ ಹ್ಯಾಸ್ ಬೀನ್ ಟಾಟ್ ಟು ಯು. ನಿಮಗೆ ಯಾವ ಉಪದೇಶದಲ್ಲಿ ನೀವು ಕಟ್ಟಲ್ಪಟ್ಟಿದ್ದೀರೋ, ಯಾವ ನಂಬಿಕೆಯ ಮಾರ್ಗದಲ್ಲಿ ನೀವು ನಿಲ್ಲಿಸಲ್ಪಟ್ಟಿದ್ದೀರೋ, ಯು ಸ್ಟ್ಯಾಂಡ್ ಫಾರ್ ಕ್ರೈಸ್ಟ್. ಕ್ರಿಸ್ತನಿಗಾಗಿ ನಿಲ್ಲುವುದು ಅದು ಬಹಳ ಮುಖ್ಯ. ಜೀವನದ ಕ್ರಮ, ವಿಶ್ವಾಸ ಜೀವನದ ಕ್ರಮ ಎಂಬುದಾಗಿ ಹೇಳುವಾಗ, ಶ್ರಮಗಳ ಮೂಲಕವಾಗಿ ಹಾದು ಹೋಗುವಾಗ ಆತನ ನಮ್ಮ ಸಂಗಡ ಇರ್ತಾನೆ. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ಸಂಗತಿಯನ್ನ ನಿಮ್ಮೊಂದು ಪ್ರಸ್ತಾಪ ಪಡ್ಲಿಕ್ಕೆ ಇಷ್ಟಪಡ್ತೇನೆ. ಅದೇ ಪ್ರಕಟಣೆ ಗ್ರಂಥ ನಾವು 10ನೇ ಅಧ್ಯಾಯ. ಟೈಟಲ್ ತುಂಬಾ ಚೆನ್ನಾಗಿದೆ ಕನ್ನಡ ಭಾಷೆಯಲ್ಲಿ. ಹೀಗೆ, ಯೇಸುವಿನ ಮೂಲಕ ದೇವ ಸನ್ನಿಧಾನವನ್ನು ಯೋಗ್ಯರಾಗಿ ಸೇರೋಣ, ಆತನ ಯಜ್ಞವನ್ನು ಬೇಡವೆಂದರೆ ಬೇರೊಂದಿಲ್ಲ, ನಾವು ಹಿಂಸೆ ತಾಳಬೇಕಾದರೂ ಹಿಂಜೆಯಬಾರದೆಂದು ಬೋಧೆ.
ಹೀಗಿದ್ದು ನಾವು ಕೆಲವು ವಚನಗಳನ್ನ ನಾವು ನೋಡೋಣ. 21ರಿಂದ ನಾನು ಓದ್ತಾ ಇದ್ದೇನೆ. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಮಗೆ ಯಾಜಕನು. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಹೌ ಡು ವಿ ಕಮ್ ಟು ದ ಗಾಡ್ಸ್ ಪ್ರೆಸೆನ್ಸ್? ದೇವರ ಬಳಿಗೆ ನಾವು ಹೇಗೆ ಬರ್ತೇವೆ? ಈ ಜೂಮ್ ಆಪ್ನಿಗೂ ಕೂಡ ನಾವು ಹೇಗೆ ಬರ್ತೇವೆ? ಈ ಮೊಬೈಲ್ ಕಡೆಗೂ ಕೂಡ ನಾವು ಹೇಗೆ ಬರ್ತೇವೆ? ಇದನ್ನ ಆನ್ ಮಾಡ್ಕೊಳ್ಳುವಾಗ್ಲೂ ಕೂಡ ನಾವು ಹೇಗೆ ಬರ್ತೇವೆ? ನಾನು ಬಹಳ ಪ್ರಾರ್ಥನಾ ಪೂರ್ವಕವಾಗಿ ಆ ಲಿಂಕ್ನು ಒತ್ತುವಾಗಲೂ ಕೂಡ, ಕರ್ತನೆ, ಮಾತಾಡುವ ನಾನಲ್ಲ, ನೀನು ಮಾತಾಡಬೇಕು. ಸಂದೇಶ ನನ್ನದಲ್ಲ, ಸಂದೇಶ ನಿನ್ನದು. ವಾಕ್ಯವು ಕರ್ತನದು, ಸಂದೇಶ ಕರ್ತನದು, ಸಭೆಯು ಕರ್ತನದು. ಆದರೆ ನಾವು ಯಥಾರ್ಥವಾದ ಸಾಧನೆಗಳಾಗಬೇಕಾದ್ರೆ ಎಷ್ಟಾಗಿ ನಾವು ಆತನ ಆಶ್ರಯಿಸ್ಕೋಬೇಕು, ಎಷ್ಟಾಗಿ ಆತ್ಮಜ್ಞಾನವನ್ನು ಪಡ್ಕೋಬೇಕು, ಬುದ್ಧಿಜ್ಞಾನ ಅಲ್ಲ. ಅಥವಾ ಸೇವಕರಿಗಾಗಲೇ ಹೇಳಿದಂತೆ ಏನು ಒಂದಷ್ಟು ವಿಷಯಗಳನ್ನ ಹೇಳುವಂಥದ್ದಲ್ಲ. ಇಟ್ ಶುಡ್ ಕಮ್ ಫ್ರಮ್ ದ ಡೀಪರ್ ಮೋಸ್ಟ್ ಪಾರ್ಟ್ ಆಫ್ ದ ಹಾರ್ಟ್. ಎದೆಯ ಗೂಡಿನ ಅಂತರಂಗದಿಂದ ಕರ್ತನ ಉಪದೇಶ ಪುನಃ ಪುನಃ ನಾವು ಮೆಲುಕು ಹಾಕೊಳ್ಳಬೇಕು, ಎಚ್ಚರಿಕೆ ಹೊಂದಬೇಕು, ಬದುಕನ್ನು ಕಟ್ಟಿಕೊಳ್ಳಬೇಕು. ಬದುಕುವ ಬದುಕನ್ನ ಕಟ್ಟಿಸಿಕೊಳ್ಳೋದಕ್ಕೆ ಕರ್ತನು ನಮ್ಮ ಜೊತೆಯಲ್ಲಿ ಇರ್ತಾನೆ. ನಾವು ಹಾಜರಾಗಬೇಕಷ್ಟೇ. ನಾವು ಬದುಕಿಗೆ ಹಾಜರಾಗಿ ಕರ್ತನನ್ನು ಆಶ್ರಯಿಸಿ ಆತನ ನಿನ್ನ ಚಿಂತಾಭಾರವನ್ನು ಯೆಹೋವನಿಗೆ ಒಪ್ಪಿಸಿಕೊಡು. ವಾಟ್ ಎ ಗ್ರೇಟ್ ಥಾಟ್ಸ್! ಎಂತ ಅದ್ಭುತವಾದ ಮಾತುಗಳು ಪ್ರಿಯರೇ. ಎಷ್ಟರವರು ನಾವು ಮುಂದಕ್ಕೆ ಹೋಗ್ತಿದ್ದೇನೆ. ಆ ಸಂಗತಿಯಲ್ಲಿ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು, ಸ್ಪ್ರಿಂಕ್ಲಿಂಗ್, ಒಂದು ಫೋರ್ಸ್ ಆಗಿ ತೊಳ್ಕೋಬೇಕು. ಸುಮ್ಮನೆ ತೊಳ್ಕೊಂತದಲ್ಲ. ಪ್ರೋಕ್ಷಣೆ ಅವರ ಪದದ ಅರ್ಥ ಅದು ಗ್ರೀಕ್ ಭಾಷೆಯಲ್ಲಿ. ಯಾವ ರೀತಿಯ ಆ ಒಳಗಡೆ ಕಲ್ಮಶೀಲದ ಹಾಗೆ ಆ ಒಂದು ನೇರವಾದ ಹೃದಯ, ಯಥಾರ್ಥವಾದ ಹೃದಯ. ಭಕ್ತನಾದ ದಾವಿದನು ಅದೇ ಪ್ರಾರ್ಥನೆ ಮಾಡಿದ್ದು. ಕೀರ್ತನೆ 86ನೇ ಅಧ್ಯಾಯ 11ನೇ ವಚನದಲ್ಲಿ, ಗಾಡ್ ಗಿವ್ ಮಿ ಅನ್ ಅನ್ಡಿವೈಡೆಡ್ ಹಾರ್ಟ್. ದೇವರೇ, ನನಗೆ ಇಟ್ಸ್ ಅ ಸಿಂಗಲ್ ಮೈಂಡೆಡ್ ಡಿವೋಷನ್, ಏಕ ಮನಸ್ಸಿನಿಂದ ಅಂತರಾಳದಿಂದ ಕರ್ತನನ್ನೇ ದೃಷ್ಟಿಸುವ. ಇನ್ನು ನನಗಿನ್ನ ಬೇರೆ ಯಾವ ಯೋಜನೆ ಇಲ್ಲ, ನನಗೆ ಬೇರೆ ಯಾವ ಸಂಗತಿ ನನಗೆ ಕಾಣ್ತಿಲ್ಲ, ನನ್ನ ಕಾರ್ಯಕ್ರಮಗಳು ಕಾಣ್ತಿಲ್ಲ, ನನ್ನ ಯೋಜನೆಗಳು ಕಾಣ್ತಿಲ್ಲ, ನನ್ನ ಕುಟುಂಬ ಭಾರ ಕಾಣ್ತಿಲ್ಲ, ನನ್ನ ಕಷ್ಟ ಸಂಕಷ್ಟ ಕಾಣ್ತಿಲ್ಲ, ನನ್ನ ರೋಗ ರುಜಿನ ಕಾಣ್ತಿಲ್ಲ. ಕರ್ತನಾದ ಯೇಸು ಕ್ರಿಸ್ತನನ್ನು, ಅಂದರೆ ಆತನ ಚಿತ್ತವನ್ನ ಆತನೊಬ್ಬನೇ ಹೃದಯದಲ್ಲಿ ಪ್ರತಿಷ್ಠಿಸಿಕೊಂಡವನಾಗಿ ಇರುವಂತಹ ಹೃದಯ ನನಗೆ ಕೊಡುವಂತ ಕೇಳ್ತಾನೆ ದಾವಿದನು. ಆತನು ದೇವರ ಹೃದಯಕ್ಕೆ ಒಪ್ಪುವಂತವನು. ಆತನು ದೇವರು ಒಪ್ಪುವ ಹೃದಯವನ್ನು ಕೇಳಿಸ್ಕೊಳ್ತಿದ್ದವನಲ್ಲ. ದಿಸ್ ಈಸ್ ದ ಗ್ರೇಟ್ ಸೀಕ್ರೆಟ್ ಆಫ್ ದ ವರ್ಡ್ ಆಫ್ ಗಾಡ್. ಕರ್ತನಲ್ಲಿ ಪ್ರಿಯರೇ, ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳೋದಕ್ಕಿಂತ ಮುಂಚೆ, ದೇವರು ತಕ್ಷಣ ಪ್ರಾರ್ಥನೆ, ದೇವರು ನಮ್ಮ ಪ್ರಾರ್ಥನೆ ಕೇಳೋದಕ್ಕೆ ಮುಂಚೆ ನಮ್ಮ ಹೃದಯವನ್ನು ನೋಡ್ತಾರೆ, ನಮ್ಮ ಹೃದಯದ ಯಥಾರ್ಥತೆಯನ್ನು ನೋಡ್ತಾರೆ, ನಮ್ಮ ಹೃದಯದ ಅಂತರಂಗವನ್ನು ನೋಡ್ತಾರೆ. ಹಾಗೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೇನೆ. ಹೃದಯವನ್ನು ಪ್ರೋಕ್ಷಿಸಿಕೊಂಡು ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದ ಆತನ ನಂಬಿಕಸ್ಥನು. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕಂತಲೂ ಸತ್ಕಾರ್ಯ ಮಾಡಬೇಕಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಈ ವಚನಕ್ಕೆ ಬಂದಾಗ ಇಂಟರ್ ಪರ್ಸನಲ್ ರಿಲೇಶನ್ಶಿಪ್ಸ್ ತಂದರು. ಇಲ್ಲಿ ಯಾವ ವ್ಯತ್ಯಾಸವಿಲ್ಲ. ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ನಾವೆಲ್ಲರೂ ಕೂಡ ಆತನ ದೃಷ್ಟಿಯಲ್ಲಿ ನಾವು ಯಾರಾಗಿದ್ದೀವಿ ಅಂದ್ರೆ ಉಳಿದಂತಿರುವವರು ನಾವು. ದೇವರ ವಾಕ್ಯ ಹೇಳುತ್ತೆ, ನಾವು ಇಷ್ಟರಲ್ಲಿ ಕಾಣಿಸ್ಕೊಂಡು ಅಷ್ಟರಲ್ಲಿ ಮಾಯವಾಗುವ ಹಬೆ ಅಂತಿದ್ದೀರಿ ಎಂಬುದಾಗಿ ಯಾಕೋಬನ ಹೇಳ್ತಾನೆ. ಮತ್ತು ಆ ಕಾಡಿನ
ಹೂವುಗಳಾಗಿದ್ದೇವೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಆತನ ದೃಷ್ಟಿಯಲ್ಲಿ ಒಬ್ಬ ಅರಸನು ಸಮಾನನೇ, ಒಬ್ಬ ಭಿಕ್ಷುಕನೂ ಸಮಾನನೇ. ದಾವೀದನು ಮಹಾ ಅರಸನು, he was a ರೂಲರ್. ಅವನು ಪ್ರಾರ್ಥನೆ ಮಾಡುವಾಗ್ಲೂ ಹಾಗೆ ಮಾಡಿದ್ದ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 41ನೇ ವಚನದಲ್ಲಿ ನೋಡುವಾಗ ಒಬ್ಬ ಬೆಗ್ಗರ್, ಒಬ್ಬ ಲೆಪರ್, ಕುಷ್ಠರೋಗಿ, ಆತ ಪ್ರಾರ್ಥನೆ ಮಾಡ್ತಾನೆ, ಕರ್ತನೆ ನಿನಗೆ ಮನಸ್ಸಿದ್ದರೆ ನನ್ನನ್ನು ಸ್ವಸ್ಥ ಮಾಡು. ಮನಸ್ಸು, ಕರ್ತನ ಮನಸ್ಸನ್ನು ಕೇಳಿದ ಕುಷ್ಠರೋಗಿ, ನನ್ನ ಮನಸ್ಸು, ನನಗೆ ಆ ಮನಸ್ಸು ಅನುಗ್ರಹಿಸು ಅಂತ ಕೇಳಿದ ಅರಸನಾದ ದಾವೀದನು. ರೂಲರ್ ಆಗ್ಲಿ ಬೆಗ್ಗರ್ ಆಗ್ಲಿ ದೇವರ ದೃಷ್ಟಿಯಲ್ಲಿ ಸಮಾನನೇ. ಯಾರೇ ಆಗಲಿ ಕರ್ತನ ದೃಷ್ಟಿಯಲ್ಲಿ ಸಮಾನ. ಗಾಡ್ ಇಮಿಡಿಯೇಟ್ಲಿ ಆನ್ಸರ್ಡ್ ದ ಪ್ರೇಯರ್ ಆಫ್ ದ ಲೆಪ್ರಸಿ ಪೇಷಂಟ್. ನನಗೆ ಮನಸ್ಸುಂಟು, ಸ್ವಸ್ಥನಾಗ. ಕರ್ತನಲ್ಲಿ ಪ್ರಿಯರೇ, ಆ ಒಬ್ಬರನ್ನೊಬ್ಬರು ಎನ್ನುವ ಪದ ಸತ್ಯವೇದದಲ್ಲಿ ಅನೇಕ ಕಡೆ ಬರ್ತಾ ಆ ಪ್ರೀತಿಯಿಂದ ಇರುವಾಗ್ಲೇನೆ ನಾವು ಆತನ ಶಿಷ್ಯರು ಎಂಬುದಾಗಿ ಕರೆಯಲ್ಪಡ್ತೀವಿ ಎಂಬುದಾಗಿ. ನೋಡ್ರಿ ಆ ಮಾತು 24ನೇ ವರ್ಷ ಕೊನೆ ಭಾಗ, ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ವರ್ಚುವಲ್ ಮೀಟಿಂಗ್ಸ್ ಕೋವಿಡ್ ಕಾಲದಲ್ಲಿ ಸೇರ್ಲಿಕ್ಕೆ ಆಗ್ತಿರ್ಲಿಲ್ಲ, ನಾವಾಗ ಸೇರಕ್ಕೆ ಆಗ್ತಿರ್ಲಿಲ್ಲ. ಡಿಸ್ಟೆನ್ಸ್ ಮೇಂಟೆನೆನ್ಸ್ ಅದು ಎಲ್ಲ ಪ್ರೋಟೋಕಾಲ್ ಇತ್ತು. ಅದ ನಂತರ ದೇವರಿಗೆ ಸ್ತೋತ್ರ, ಕೋವಿಡ್ ಹೋಯ್ತು. ಆದ್ರೆ ನಾವು ಸಭೆಗೆ ಸೇರುವಾಗ ಕರ್ತನಲ್ಲಿ ಪ್ರಿಯರೇ, ಆತನ ಸನ್ನಿಧಿಗೆ ಹೋಗುವಾಗ ನಮ್ಮ ಹೃದಯ ಸ್ಥಿತಿ ಹೀಗಿರ್ಬೇಕೆಂಬುದಾಗಿರುವಂತ ಉಪದೇಶ. ಯಾಕಂದ್ರೆ ಆತನ ಬಳಿಗೆ ನಾವು ಬರಬೇಕು, ಆತನನ್ನ ಮಹಿಂಪಡಿಸ್ಬೇಕು. ದೇವರ ವಾಕ್ಯ ಹೇಳುತ್ತೆ, ನನ್ನನ್ನು ಮಹಿಂಪಡಿಸುವವನನ್ನು ನಾನು ಮಹಿಂಪಡಿಸ್ತೇನೆ. ವಿ ನೀಡ್ ಟು ಗ್ಲೋರಿಫೈ ಗಾಡ್. ಇದು ಮೊದಲನೇ ಅಂಶ, ಆತನ ಉಪದೇಶ. ಎರಡನೇ ಉಪದೇಶಕ್ಕೆ ನಾವು ಹೋಗೋಣ. ಆ ಎರಡನೇ ಉಪದೇಶ, ದೇವರ ವಾಕ್ಯದ ಉಲ್ಲೇಖ 2ನೇ ತಿಮೋತಿ 2ನೇ ಅಧ್ಯಾಯ 2-5 ವಚನಗಳು. 2 ತಿಮೋತಿ ಚಾಪ್ಟರ್ 2 ವರ್ಸ್ 2-5. ಅಪೊಸ್ತಲನಾದ ಪೌಲನು ಶಿಷ್ಯನಿಗೆ ಹೇಳ್ತಾನೆ, ತಿಮೋತಿಗೆ. ಅಲ್ಲಿ ನಾವು ಓದಿ ಬ್ರದರ್. ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಭವಿಸು. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವನಲ್ಲವೇ? ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿನೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯು ದೊರಕುವುದಿಲ್ಲ. ಸಾಕು, ಥ್ಯಾಂಕ್ ಯು. ಜಯಮಾಲೆ ದೊರಕುವ ಗುರಿಯಾಗಿ ಈ ಹಿತೋಪದೇಶ, ಈ ಉಪದೇಶವನ್ನ ನಾವು ಹಿಡಿದುಕೊಂಡಿರ್ಬೇಕೆಂಬುದಾಗಿ. ಹೇಗೆ ಒಂದು ಉಪಮಾನ ರೀತಿಯಲ್ಲಿ ಅಪೊಸ್ತಲನಾದ ಪೌಲನು ತಿಮೋತಿಗೆ ಹೇಳ್ತಾನೆ, ಒಳ್ಳೆಯ ಸೈನಿಕನಂತೆ ಹೋರಾಡು. ಹೌ ಈಸ್ ದ ಸೋಲ್ಜರ್ಸ್ ಲೈಫ್? ಯಾವಾಗ್ಲೂ ಗಮನಿಸಿ ನೋಡಿ, ಸೈನಿಕನ ಜೀವನ ಸರಳ ಜೀವನವಾಗಿರ್ತದೆ. ಅದು ಐಷಾರಾಮ ಬದುಕಲ್ಲ, ಬಿಸ್ನೆಸ್ ಮ್ಯಾನ್ ಟೈಪ್ ಆಫ್ ಲೈಫ್ ಅಲ್ಲ. ಸುವಾರ್ಥಿಕನು, ಒಬ್ಬ ಸೈನಿಕನ ಮೊದಲನೇ ಗುಣ ಲಕ್ಷಣ ಏನೆಂಬುದಾಗಿ ಹೇಳುವಾಗ, he has no feelings. ಆತನಿಗೆ ಭಾವನೆಗಳೇ ಅಂದರೆ ಏನು, ಈ ಬೇಗನೆ ಉದ್ರೇಕಗೊಳ್ಳುವುದಾಗ್ಲಿ, ಭಾವೋದ್ರೇಕಗೊಳ್ಳುವುದಾಗ್ಲಿ, ಅಥವಾ ಕಣ್ಣೀರು ಹಾಕುವುದಾಗ್ಲಿ, ಕಷ್ಟಗಳಲ್ಲಿ ಕುಗ್ಗಿ ಹೋಗುದಾಗ್ಲಿ ಅದು ಇರುವುದಿಲ್ಲ. ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತಾರೆ. NCC ಆಫೀಸರ್ ಆಗಿ ನಾನು ಮಿಲಿಟರಿ ಟ್ರೈನಿಂಗ್ಗೆ ಮಹಾರಾಷ್ಟ್ರದಲ್ಲಿರುವ ಕಾಂಪ್ಟಿ ಪ್ರಾಂತಕ್ಕೆ ಹೋದಾಗ ಅಲ್ಲಿ ನಮಗೆ ಮೊದಲು ಆ ಒಂದು ಟ್ರೈನಿಂಗ್ ಟೈಮ್ ನಲ್ಲಿ ಒಂದು ಸೆಂಟೆನ್ಸ್ ಹೇಳಿದರು, ಸ್ವೆಟ್ ಇನ್ ಟ್ರೈನಿಂಗ್ ಸೇವ್ಸ್ ದ ಬ್ಲಡ್ ಇನ್ ವಾರ್ ಅಂತ. ಸ್ವೆಟ್ ಇನ್ ಟ್ರೈನಿಂಗ್ ಸೇವ್ಸ್ ದ ಬ್ಲಡ್ ಇನ್ ವಾರ್. ತರಬೇತಿಯಲ್ಲಿ ಬೆವರು ಸುರಿಸಿದ್ರೆ ಯುದ್ಧದಲ್ಲಿ ರಕ್ತ ಸುರಿಸುವುದು ತಪ್ಪುತ್ತೆ ಅಂತ. ಎಷ್ಟು ಸತ್ಯ ಅಲ್ವೇ? ಕರ್ತನಲ್ಲಿ ಪ್ರಿಯರೇ,
ಒಳ್ಳೆ ಸೈನಿಕನಾಗಿ, ಕ್ರಿಸ್ತ ಯೇಸುವಿನ ಸೈನಿಕನಾಗಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿ ವರ್ಲ್ಡ್ಲಿ ಆರ್ಮಿ. ವರ್ಲ್ಡ್ಲಿ ಆರ್ಮಿಗೆ ಇಷ್ಟು ಪ್ರಿನ್ಸಿಪಲ್ಸ್ ಇದ್ರೆ, ಕರ್ತ ಯೇಸು ಕ್ರಿಸ್ತನ ಸೈನಿಕನಾಗಿ ನಮಗಿನ್ನೆಷ್ಟು ಪ್ರಿನ್ಸಿಪಲ್ಡ್ ಲೈಫ್, ನಮ್ಮ ಜೀವನ ಶೈಲಿ ಅದಾಗಿರ್ಬೇಕೆಂಬುದನ್ನ ನಾವೆಲ್ಲ ಗಮನಿಸಿ ನೋಡ್ತೇವೆ. ಅದಕ್ಕೆ ಆ ಮಾತುಗಳು, ಆ ಉಪದೇಶ ನೀನು ಕೈಕೊಂಡು ನಡಿಬೇಕೆಂಬುದಾಗಿ ತಿಮೋತಿಗೆ ಬೋಧನೆ ಮಾಡ್ತಾ ಪೌಲನು ಹೇಳಿರುವಂತ ಮಾತು, ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಇಲ್ಲಿ ಕೂಡ ನಾವು ಗಮನಿಸ್ತೇವೆ, ಶ್ರಮೆ ಎಷ್ಟು ರೀತಿಗಳಲ್ಲಿ, ಅನಾರೋಗ್ಯದ ಒಂದು ಶ್ರಮೆ, ತೊಂದರೆ ಒಂದು ಶ್ರಮೆ, ನಾವು ಕರೆಕ್ಟ್ ಆಗಿದ್ರು ಇನ್ನೊಬ್ಬರ ಕಡೆಯಿಂದ ಒಂದು ಶ್ರಮೆ ಬರ್ತದೆ, ಅದು ಶ್ರಮೆ. ಇದನ್ನ ಅನುಭವಿಸಿದ್ರಲ್ಲಿ ಪೌಲನು ತನ್ನನ್ನೇ ಮಾದರಿಯನ್ನಾಗಿ ತಿಮೋತಿಗೆ ಹೇಳ್ತಾ ನನ್ನೊಂದಿಗೆ ಅನ್ನೋ ಮಾತು ಹೇಳ್ತಾನೆ. ಪ್ರಿಯರೇ, ವಿ ನೀಡ್ ಟು ಬಿ ರೋಲ್ ಮಾಡೆಲ್ಸ್ ಟು ದ ನೆಕ್ಸ್ಟ್ ಜನರೇಷನ್. ಮುಂದಿನ ಪೀಳಿಗೆಗೆ ನಾವು ಆ ಒಂದು ಕೆಲವು ಫುಟ್ ಪ್ರಿಂಟ್ಸ್ ಬಿಡಬೇಕು, ನಾವು ಕೆಲವು ಹೆಜ್ಜೆ ಜಾಡಿಗಳನ್ನು ಬಿಡಬೇಕು, ಆ ಹೆಜ್ಜೆ ಗುರುತುಗಳನ್ನು ಬಿಡಬೇಕು, ಅವುಗಳನ್ನು ಅನುಸರಿಸುವಂತರಾಗಬೇಕು. ಸಾರ್ದಿಸು ಸಭೆಗೆ ಸಂದೇಶವನ್ನು ನೀಡುವಾಗ ಡೆಡ್ ಚರ್ಚ್ಗೆ ಅಲರ್ಟ್ನೆಸ್ ಕೊಟ್ಟಂತ ಕರ್ತನು ಆದ ನಂತರ ಉಪದೇಶವನ್ನ ಹಿಡಿದುಕೊಳ್ಳುವುದಕ್ಕೆ ಯಾವ ಉಪದೇಶ ಎಂಬುದಾಗಿ ಹೇಳುವ ಸಂಗತಿಯನ್ನು ನಾವು ಕಾಣ್ತಿದ್ದೇವೆ ಪ್ರಿಯರೇ. ಹಾಗಾಗಿ ನಾವು ಗಮನಿಸ್ತೇವೆ, ಕ್ರಿಸ್ತಿಯ ಜೀವನದ ಆ ಶೈಲಿ, ಕ್ರಿಸ್ಟಿಯನ್ ಲೈಫ್, ಆ ಒಂದು ಸೋಲ್ಜರ್ಸ್ ಲೈಫ್ ಎಂಬುದಾಗಿ. ಆ ಸೋಲ್ಜರ್ ಇನ್ಸರ್ಟ್ ಮಾಡ್ಕೊಳ್ತಾನೆ. ಏನು ಉದ್ದೇಶ ಅಂದ್ರೆ ಅಷ್ಟೇ, ಯಾಕೆ ಬೆಲ್ಟ್, ಅದು ಸತ್ಯವೆಂಬ ನಡುಕಟ್ಟು ಕಟ್ಕೋಬೇಕೆಂಬುದಾಗಿ ಎಫೆಸ ಪತ್ರಿಕೆಯಲ್ಲಿದೆ. ಯಾಕೆ ಆ ಬೆಲ್ಟ್ ಟೈಟಾಗಿ ಕಟ್ಟಬೇಕಂದ್ರೆ ಆ ಹೊಟ್ಟೆ ಕಟ್ಟಬೇಕು. ಯುದ್ಧದ ಸಂದರ್ಭದಲ್ಲಿ 1-2 ಚಪಾತಿ, 1 ಈರುಳ್ಳಿ ಮಾತ್ರ ಇರ್ತದೆ. ಅವಶ್ಯಕತೆ ಬಂದಾಗ ಅದನ್ನು ತಿನ್ಕೋಬೇಕು. ಒಂದು ಚಿಕ್ಕ ಬಾಟ್ಲಲ್ಲಿ ನೀರಿರುತ್ತೆ, ಆ ಅವಶ್ಯಕತೆ ಬಂದಾಗ ಸ್ವಲ್ಪವೇ ನೀರು ಕುಡಿತಿರ್ಬೇಕು. ಇದಕ್ಕೆ ಕ್ರಾಲಿಂಗ್ ಮಾಡ್ತಾ ಹೋಗ್ತಾ ಇರಬೇಕು. ಆ ಸಂದರ್ಭದ ಆ ಸರಳ ಜೀವನದಲ್ಲಿ ಎಲ್ಲೂ ಕೂಡ ಲೂಸ್ ಆಗಿರೋ ಶರ್ಟ್ ಮುಳ್ಳು ಕಂಪೆಗಳಿಗೆ ಅದಕ್ಕೆ ಇದಕ್ಕೆ ತಗೊಳ್ಕೊಳ್ಬಾರ್ದು. ನಾವು ಕೂಡ ಲೋಹದ ವ್ಯವಹಾರಗಳಂದ್ರೆ ಈ ಮುಳ್ಳು ಕಂಪೆಗಳು, ಈ ಹಿಡಿತಗಳು ಅಥವಾ ಆಯಾ ಸಮಸ್ಯೆಗಳು, ಆಯಾ ಕಷ್ಟಗಳು, ಅವನ್ನೇ ಇಬ್ರಿಯ ಗ್ರಂಥಕರ್ತ ಒಂದು ಮಾತಲ್ಲಿ ಹೇಳ್ತಾನೆ, ಹತ್ತಿಕೊಳ್ಳುವ ಪಾಪಗಳು. ಇವೆಲ್ಲದಕ್ಕೂ ನಾವು ದೂರವಾಗಿ ಒಂದು ಕ್ರಿಸ್ತ ಯೇಸುವಿನ ಸೈನಿಕನಂತೆ ನಮ್ಮ ಜೀವನ ಶೈಲಿಯನ್ನ ನಾವು ಆ ಉಪದೇಶವನ್ನ ಹಿಡಿದುಕೊಂಡು ಸಾಗುವಂತವರಾಗಬೇಕು ಪ್ರಿಯರೇ. ಕರ್ತನಲ್ಲಿ ಪ್ರಿಯ ದೈವಜನರೇ, ನಾನು ಈ ಒಂದು ಸಂದೇಶದ ಸಂಗತಿಯಲ್ಲಿ ಇನ್ನೊಂದು ಮುಂದಕ್ಕೆ ಹೋಗ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 4ನೇ ವಚನಕ್ಕೆ ಬರ್ತಾ ಇದ್ದೀನಿ. ದಯಮಾಡಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 4ನೇ ವಚನಕ್ಕೆ ಹೋಗೋಣ. 4ನೇ ವಚನದಲ್ಲಿ ನೆನಪಿಗೆ ತಂದುಕೊಂಡು ಉಪದೇಶವನ್ನು ಕಾಪಾಡಿಕೋ ಅದಾಯ್ತು, ನನ್ನ ದೇವರ ಕಡೆಗೆ ತಿರುಗು ಆಯ್ತು. ನೀನು ಎಚ್ಚರವಾಗಿಲ್ಲದಿದ್ದರೆ, ಸೆಕೆಂಡ್ ಪಾರ್ಟ್ 3ನೇ ವಚನದ ಕೆಳಗಿನ ಭಾಗ ನಾನು ಓದ್ತಾ ಇದ್ದೀನಿ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು, ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. 4ನೇ ವಚನ. ಕರ್ತನಾದ ಯೇಸು ಕ್ರಿಸ್ತನು ಆತನು ತನ್ನ ಪುನರಾಗಮನವನ್ನ ಮತ್ತೊಮ್ಮೆ ತನ್ನ ಪ್ರತ್ಯಕ್ಷತೆಯನ್ನ ನೆನಪು ಮಾಡ್ತಾ ಇದ್ದಾನೆ. ಸಾರ್ದಿಸು ಸಭೆಯನ್ನ ಎಷ್ಟು ಪ್ರೀತಿಸ್ತಾನೆ ನೋಡ್ರಿ. ಡೆಡ್ ಚರ್ಚ್, ಅಪರಾಧಗಳ ದೆಸೆಯಿಂದಲೂ ಪಾಪದ ದೆಸೆಯಿಂದಲೂ ಸತ್ತವರಾಗಿದ್ದೀವಿ. ಆದರೂ ದೇವರ ಕಡೆಗೆ ತಿರುಗು, ನಾನು ಬರ್ತೇನೆ, ನಾನು ಕಳ್ಳನ ಬರುವ ಹಾಗೆ ಬರ್ತೇನೆ. ಅಂದ್ರೆ ಯಾವ ಸಮಯದಲ್ಲಿ ಬರ್ತೀನೋ ಗೊತ್ತಿಲ್ಲ. ವಾಟ್ ಎ ಗ್ರೇಟ್ ಲವ್. ಪ್ರಿಯರೇ, ಈ ವಚನಗಳನ್ನು ಧ್ಯಾನಿಸುವಾಗ ಕರ್ತನ ಪ್ರೀತಿ ಎಷ್ಟರ ಮಟ್ಟಿಗಿದೆ. ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಮೈ ಹಾರ್ಟ್ ಬ್ರೇಕ್ಸ್ ಫಾರ್ ದ ಲವ್ ಆಫ್ ಗಾಡ್. ಆತನ ಪ್ರೀತಿಯಷ್ಟು ನಾವು ಆತನ ಪ್ರೀತಿಸ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ಯೋಹಾನ ಹೇಳಿದನು, ಮೊದಲು ಆತ ನಮ್ಮನ್ನು ಪ್ರೀತಿ ಮಾಡಿದನು. ದಟ್ ವಾಸ್ ದ ಅಗೆಪ ಲವ್. ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನು ಇದೇ ಮಾತನ್ನ ಹೇಳಿದನು. ಮಾರ್ಕ್ ಸುವಾರ್ತೆ 13ನೇ ಅಧ್ಯಾಯ 35ರಿಂದ 37 ವಚನಗಳು. ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 35ರಿಂದ 37 ವಚನಗಳನ್ನು ದಯಮಾಡಿ ಓದಿ.
ಮಾರ್ಕನ್ ಬರೆದ ಹಾ ಓದಿ 33 brother. ಆ ಕಾಲವು ಯಾವಾಗ ಬರುವುದೋ ನಿಮಗೆ ಗೊತ್ತಿಲ್ಲವಾದುದರಿಂದ ನೋಡಿಕೊಳ್ಳಿರಿ, ಹ್ಮ್ ಜಾಗರೂಕರಾಗಿರಿ. ಒಬ್ಬ ಮನುಷ್ಯನು ತನ್ನ ಮನೆಯನ್ನು ಬಿಟ್ಟು ಬೇರೊಂದು ದೇಶಕ್ಕೆ ಹೋಗುವಾಗ ತನ್ನ ಆಳುಗಳಿಗೆ ಮನೆ ಆಡಳಿತವನ್ನು ಒಪ್ಪಿಸಿಕೊಟ್ಟು ಒಬ್ಬೊಬ್ಬನಿಗೆ ಅವನವನ ಕೆಲಸವನ್ನು ನೇಮಿಸಿ ಬಾಗಿಲು ಕಾಯುವವನನ್ನು ಕರೆದು, ನೀನು ಎಚ್ಚರವಾಗಿರಬೇಕೆಂದು ಅಪ್ಪಣೆ ಕೊಡುವ ಪ್ರಕಾರ ನಾನು ನಿಮಗೆ ಅಪ್ಪಣೆ ಕೊಡುತ್ತೇನೆ. ಮನೆ ಯಜಮಾನನು ಸಂಜೆಯಲ್ಲೋ ತರುಹೊತ್ತಿನಲ್ಲೋ ಕೋಳಿ ಕೂಗುವಾಗಲೋ ಮುಂಜಾನೆಯಲ್ಲೋ ಯಾವಾಗ ಬರುತ್ತಾನೋ ನಿಮಗೆ ಗೊತ್ತಿಲ್ಲದ ಕಾರಣ ಎಚ್ಚರವಾಗಿರಿ. ಅವನು ಸಾಕು ಬ್ರದರ್, ಎಚ್ಚರವಾಗಿರಿ. 4 ಕಾಲಘಟ್ಟಗಳನ್ನ ಕರ್ತನಾದ ಯೇಸು ಕ್ರಿಸ್ತನ ಒಂದು ಪರವಣದ ಸಂದರ್ಭಕ್ಕೆ ಅನೇಕ ಸತ್ಯವೇದ ಅಧ್ಯಯನದ ಪಂಡಿತರು ಈ 4 ಸಂದರ್ಭಗಳನ್ನ ಸತ್ಯವೇದದಲ್ಲಿ 4 ರೀತಿಯ ವ್ಯಕ್ತಿಗಳಿಗೆ ಹೋಲಿಕೆ ಮಾಡಿ ಹೇಳ್ತಾರೆ. ಪ್ರಾಯಶಃ ಆ ಹೋಲಿಕೆ ನಾವು ಕೇವಲ ನಮ್ಮ ಆತ್ಮೀಯ ಅರ್ಥಕ್ಕಾಗಿ ತಗೋಬೇಕು. ಯಾಕೋಬನು ಆತನು ಪ್ರಯಾಣ ಮಾಡುವಾಗ ಸಂಜೆ ಹೊತ್ತಿನಲ್ಲಿ ಒಂದು ಕಲ್ಲನ್ನು ತನ್ನ ತಲೆಯ ದಿಂಬಾಗಿ ಇಟ್ಕೊಳ್ತಾನೆ. ಆಗ ಆತನಿಗೆ ದರ್ಶನದಲ್ಲಿ ಒಂದು ನಿಚ್ಚಣಿಗೆ ಕಾಣಿಸುತ್ತೆ, ಒಂದು ಎಣಿ ಕಾಣಿಸುತ್ತೆ. ದೇವದೂತರು ಪರಲೋಕದಿಂದ ನೆಲಕ್ಕೆ ಹತ್ತುವುದು ಇಳಿಯುವುದನ್ನು ಆತ ನೋಡ್ತಾನೆ. ಪ್ರಿಯರೇ, ಸಂಜೆ ಹೊತ್ತಿನಲ್ಲಿ ಆತನ ದೈವ ದರ್ಶನ ಅಂದ್ರೆ ಸಂಜೆ ಹೊತ್ತಿನಲ್ಲಿ ಆ ತಲೆಗೆ ದಿಂಬು, ಅದನ್ನ ಕಲ್ಲು ಕರ್ತನಾದ ಯೇಸು ಕ್ರಿಸ್ತನನ್ನ ಬಿಂಬಿಸುವಂತದ್ದಾಗಿರ್ತದೆ. ಅದನ್ನ ಆಶ್ರಯಿಸಿಕೊಂಡಿರೋದ್ರಿಂದ ಆತನಿಗೆ ಒಂದು ದೈವದತ್ತವಾದಂತ ಒಂದು ದರ್ಶನ ಸಿಕ್ತು. ಪ್ರಿಯರೇ, ಇದು ಬೇತೇಲು, ಇದು ಭಯಂಕರ ಸ್ಥಳ. ಸಂಜೆ ಹೊತ್ತಿನಲ್ಲಿ ಇರುವಂತಹ ಒಂದು ಸಂದರ್ಭ ಸಂಜೆ ಹೊತ್ತು. ದಾವೀದನು ಸಂಜೆ ಹೊತ್ತಿನಲ್ಲಿ ಎಚ್ಚರವಾಗಿರ್ಲಿಲ್ಲ, ಎಚ್ಚರ ತಪ್ಪಿದನು. ಆ ಮಾಳಿಗೆ ಮೇಲೆ ಓಡಾಡ್ತಿದ್ದನು. ಏನೇ ಆಗಲಿ ಆ ಕಾಲಘಟ್ಟದಲ್ಲಿ ಎಚ್ಚರ ಅವಶ್ಯಕತೆ ಎಂಬುದಾಗಿ ಹೇಳ್ತಾನೆ. ಸರಿಹೊತ್ತಿನಲ್ಲಿ ಪೌಲನು ಬೋಧಿಸುತ್ತಿರುವಾಗ ಆ ಸರಿಹೊತ್ತಿನಲ್ಲಿ ಅವನು ಯಾರು ಪ್ರವೀಣ್ ಥ್ಯಾಂಕ್ ಯು ಬ್ರದರ್, ಯೂತಿಕನು ಅರ್ಧ ಕಾಲು ಈ ಕಡೆ ಇಟ್ಕೊಂಡು ಅರ್ಧ ಕಾಲು ಈ ಕಡೆ ಇಟ್ಕೊಂಡು ಆ ಕಿಟಕಿಯಲ್ಲಿ ಕೂತ್ಕೊಂಡಿದ್ದಾನೆ ಪುಣ್ಯಾತ್ಮ. ಪೌಲನು ತನ್ನ ದೇವರ ಸಂದೇಶವನ್ನ ದೇವರ ಆತ್ಮನಿಂದ ಆತನು ಬೋಧಿಸುತ್ತಾ ಅದರಲ್ಲಿ ಆತನು ಇನ್ವಾಲ್ವ್ ಆಗಿರುವಾಗ ಈ ಮನುಷ್ಯ ಇತ್ತ ಪೂರ್ತಿ ದೇವರ ಕಡೆಗೂ ಇಲ್ಲ, ಇತ್ತ ಪೂರ್ತಿ ಲೋಕದ ಕಡೆಗೂ ಇಲ್ಲ. ಈ ಅರ್ಧಂಬರ್ಧ ಪ್ರಯಾಣ ಮಾಡುವಂತ ಆ 2 ಹಡಗುಗಳಲ್ಲಿ ಜೀವನ ಮಾಡ್ತಕ್ಕಂಥ ಸ್ಥಿತಿನಲ್ಲಿ ಪ್ರಾಯಶಃ ನಾನು ನೆನೆಸ್ತೇನೆ, ಆತನು ಯಾವಾಗ ಆ ಕಾಲಘಟ್ಟದಲ್ಲಿ ಆ ರೀತಿಯ ಕಿಟಕಿಗಳು ಇರ್ತಿದ್ವು. ಈ ಕಾಲದಲ್ಲಿ ಪ್ರೊಟೆಕ್ಷನ್ ತರ ಇಲ್ಲದ ಹಾಗೆ. ಒಂದು ವೇಳೆ ಹಾಗಿದ್ವೇನೋ ಅವನು ಕೆಳಗೆ ಬಿದ್ದನು. ಆದರೂ ಆತನು ಮತ್ತೆ ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಮಧ್ಯರಾತ್ರಿಯಲ್ಲಿ ಬೆಳಗಿನ ಜಾವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಬಹಳ ಹತ್ತಿರವಾಗಿ ಬಲ್ಲಂತ ಶಿಷ್ಯನು, ಅಪೊಸ್ತಲನಾದ ಪೇತ್ರನು, ಕರ್ತನಾದ ಯೇಸು ಕ್ರಿಸ್ತನು ಬಹಳವಾಗಿ ಪ್ರೀತಿ ಮಾಡಿರುವಂತಹ ಪೇತ್ರನು ಆತನನ್ನು ಆ ಸಮುದ್ರದ ಆ ದಡಕ್ಕೆ ಹೋಗಿ, ಪೇತ್ರನೇ ನೀನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂಬುದಾಗಿ 3 ಸಾರಿ ಕೇಳಿರುವಂತ ಕರ್ತನ. ಪೇತ್ರನ ಮೇಲೆ ಎಷ್ಟು ಪ್ರೀತಿ ಕರ್ತನಲ್ಲಿ. ಪ್ರಿಯರೇ, ಆ ಪೇತ್ರನು ಒಂದು ಸಂದರ್ಭ, ಬೆಳಗಿನ ಜಾವ ಕೋಳಿ ಕೂಗುವ ಸಂದರ್ಭ, 3 ಸಾರಿ ಕೋಳಿ ಕೂಗುವವರೆಗೂ ನನಗೆ ಗೊತ್ತಿಲ್ಲ. ಆ ಯೇಸು ಅಲ್ಲಿ ಚಳಿ ಕಾಯಿಸ್ಕೊಳ್ತಾ ಇರುವಾಗ ಆ ಪುಟ್ಟ ಮಗು ನೀನು ಯೇಸುವಿನ ಜೊತೆಯಲ್ಲಿ ಇದ್ದವನೇ ಅಲ್ವಾ ಅಂದಾಗ, ನನಗೆ ಗೊತ್ತಿಲ್ಲಮ್ಮ, ನನಗೆ ಗೊತ್ತಿಲ್ಲ. 3 ಸಾರಿ ಗೊತ್ತಿಲ್ಲ ಎಂಬುದಾಗಿ ಹೇಳಿದ. ಆದರೆ ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ಎಷ್ಟು ಮಟ್ಟಿಗಿತ್ತು. ಗಾಡ್ ಲವ್ಡ್ ಹಿಮ್ ಸೋ ಮಚ್. ಅದೇ ಪೇತ್ರನು ಪರಿಶುದ್ಧಾತ್ಮದಿಂದ ತುಂಬಿದವನಾದಾಗ, ಪರಿಶುದ್ಧಾತ್ಮ ಭರಿತನಾದಾಗ, ಅಪೊಸ್ತಲ ಕೃತ್ಯಗಳಲ್ಲಿ ಆತನು ಮೊಟ್ಟ ಮೊದಲನೇದಾಗಿ ಆತನು ದೇವರ ವಾಕ್ಯವನ್ನು ಸಾರಿದಾಗ 3,000 ಜನ ರಕ್ಷಣೆ ಹೊಂದಿದರು.
ವಾಟ್ ಎ ಟ್ರಾನ್ಸ್ಫರ್ಮೇಶನ್. ದೇವರ ಆತ್ಮನ ವಶಕ್ಕೆ ಹೋದಾಗ ಯೋಹಾನನಿಗೆ ದೇವರು ನೀನು ಹೀಗೆ ಬರೇ, ದಿಸ್ ಈಸ್ ದ ಲೈಫ್ ಆಫ್ ದ ಅಪೋಸಲ್ಸ್. ಅವರ ಜೀವನ ಕ್ರಮ, ಅವರ ಜೀವನವೇ ಕರ್ತನನ್ನು ಆಶ್ರಯಿಸಿಕೊಂಡಿರುವಂತಹದ್ದು. ಆದಾಗ್ಯೂ ತಪ್ಪಿದಂತವರಾಗಿದ್ದರು. ಕಾಲ, ಆಯಾ ಸಂದರ್ಭಗಳು, ಸಂಜೆಯಲ್ಲಿಯೋ ಸರಿ ಹೊತ್ತಿನಲ್ಲಿಯೋ ಕೋಳಿ ಕೂಗುವಾಗಲೋ ಮತ್ತು ಆತನು ಬರುವಂತ ಸಂದರ್ಭ ಈ ರೀತಿಯಾಗಿ ಇರುವಾಗ ಕರ್ತನಲ್ಲಿ ಪ್ರಿಯರೇ ಎಚ್ಚರ. ಆ ಎಚ್ಚರದ ಮಾತುಗಳನ್ನ ಸಾರ್ದೀಸು ಸಭೆಗೆ ಯಾಕೆ ಹೇಳ್ತಿದ್ದಾನಂದ್ರೆ, ಆ ಸಭೆಯನ್ನು ಕರ್ತನು ಪ್ರೀತಿಸಿ ದೇವರ ಕಡೆಗೆ ತಿರುಕೋ, ಉಪದೇಶವನ್ನು ಹಿಡಿದುಕೋ. ಇದು ನಮಗೂ ಕೂಡ ಸಂದೇಶ ಅಲ್ವಾ? ಒಂದು ವೇಳೆ ನಮ್ಮ ಶರೀರ ಇದೆ, ಶರೀರ ಯವನ ಕಾಲದಲ್ಲಿದ್ದಾಗ ಸ್ವಾರ್ಥಗಾಗಿ ನಾವು ಕರಪತ್ರಗಳು ತಗೊಂಡು ಮೈಕನ್ನ ಇಟ್ಕೊಂಡು ಹಳ್ಳಿಗಳು, ಸುಮಾರು ದೇಶಗಳು, ಪ್ರಾಂತಗಳನ್ನು ತಿರುಗಿ ಸೇವೆ ಮಾಡಿರ್ಬೋದು. ಆದ್ರೆ ವಯಸ್ಸಾಗ್ತಾ ಶರೀರ ಶಕ್ತಿ, ಶರೀರ ಸ್ವಭಾವ ಸ್ವಲ್ಪ ಸುಸ್ತಾಗುತ್ತಾ, ವಯೋಮಾನದ ವಯೋಗುಣ ಸ್ವಲ್ಪ ಸಳ್ಳ ಆಗುತ್ತಾ, ಬಲಹೀನತೆಗೆ ಬರ್ತಾ ಇರ್ತದೆ. ಆದ್ರೆ ಕರ್ತನ ಅಂತ ಯೇಸು ಕ್ರಿಸ್ತನು ತಾನು ಒಬ್ಬ ವ್ಯಕ್ತಿಯನ್ನ ನೋಡುವಾಗ, ಜಡ್ಜ್ ಮಾಡುವಾಗ, ಎಜ್ಕೇಲ್ ಗ್ರಂಥ ಎಲ್ಲ ಮಾತಿದೆ, ನಾನು ಅದಕ್ಕೆ ಹೋಗುದಿಲ್ಲ, ಸಮಯ ಸ್ವಲ್ಪ ಇರೋದ್ರಿಂದ. ದೇವರು ಎಲ್ಲವನ್ನ ಆ ಕಾಲಘಟ್ಟದಿಂದ ಮಾಡಿರೋ ಸೇವೆಯನ್ನ ದೇವರು ದೃಷ್ಟಿನಲ್ಲಿ ಇಟ್ಟುಕೊಂಡಿರುವಂತನಾಗಿರ್ತಾನೆ. ಮತ್ತು ಆತನು ಕೊಟ್ಟಿರುವಂತಹ ಕಾರ್ಯವನ್ನ, ಆತನ ಅನುಗ್ರಹಿಸಿರುವಂತಹ ಸೇವೆಯನ್ನ, ಆ ಸೇವೆಯಲ್ಲಿ ಮುಂದಕ್ಕೆ ಹೋಗುವಾಗ ಹೃದಯವನ್ನು ನೋಡುವಂತನಾಗಿರ್ತಾನೆ. ಪ್ರೇರೆ ಕೈಲಾಗದ ಸ್ಥಿತಿಯನ್ನ ನೋಡಿದಂತ ದೇವರಾಗಿರ್ತಾನೆ. ಆದ್ರೆ ಆ ವಿಷಯಗಳಿಗಾಗಿ ದೇವರು ಕೋಪಿಸ್ಕೊಳ್ಳುವಂತವನಲ್ಲ. ಎಸ್, ನೀನು ಎಷ್ಟು ಮಟ್ಟಿಗೆ ಸೇವೆ ಮಾಡಿದೀಯೋ ಅಷ್ಟು ಮಟ್ಟಿಗೆ ಮಾಡಿದೀಯ. ಹೇಳ್ತಾನೆ, ನಾನಿನ್ನ ಮುಂದೆ ಸೇವೆಗೆ, ನಾನಿನ್ನ ಮುಂದೆ ಸಾರಲಾರೆ, ನಿನ್ನ ಪ್ರವಾದಿಯಾಗಿ ನಾನು ಮುಂದುವರಿಯಲಾರೆ. ಎಲಿಯನು ಕೇಳ್ಕೊಳ್ತಾನೆ. ಆದ್ರೆ ಕರ್ತನು, ಹಾಗಾದ್ರೆ ಎಲೀಷನಿಗೆ ಒಪ್ಪಿಸ್ಕೊಡು. ಸೆಕೆಂಡ್ ಲೈನ್ ಲೀಡರ್ಶಿಪ್ ತಯಾರಾಗ್ತಾ ಇರಬೇಕು ಪ್ರೇರೆ. ಇನ್ನೊಬ್ಬರನ್ನ ತಯಾರು ಮಾಡು. ಕರ್ತನ ಬರೋಣ ಅತ್ಯಂತ ಹತ್ತಿರವಾಗಿರುವಂತಹ ಸಂದರ್ಭದಲ್ಲಿ ಕರ್ತನ ಉಪದೇಶವನ್ನ ನಾವು ಹಿಡಿದುಕೊಂಡಂತವರಾಗಿರಬೇಕು. ಹಿಂಸೆ, ಸಂಕಟ, ನೋವು ಬಂದಾಗ ನಾವು ಕುಗ್ಗಿ ಹೋಗಬಾರದು, ನಾವು ಸ್ಥಿರವಾಗಿ ನಿಲ್ಲಬೇಕೆಂಬುದು ಕರ್ತನ ಒಂದು ಉಪದೇಶದ ಒಂದು ಸಾರಾಂಶವಾಗಿರೋದನ್ನ ಸಾರ್ದೀಸು ಸಭೆಗೆ ಹೇಳುವುದನ್ನ ನಾವು ಕಾಣ್ತೇವೆ ಪ್ರೇರೆ. ಅಷ್ಟು ಮಾತ್ರ ಅಲ್ಲ, ಕ್ರಿಸ್ತಿಯ ಜೀವನ ಎಂಬುದಾಗಿ ಹೇಳುವಾಗ ಅದು ಶಿಸ್ತುಬದ್ಧವಾದ ಸೈನಿಕನ ಜೀವನ. ದೇವರ ವಾಕ್ಯವೇ ಮಾತಾಡುತ್ತೆ ಪ್ರತಿದಿನ, ದೇವರ ವಾಕ್ಯವೇ ನಡೆಸುತ್ತೆ ನಾವು ನಡೆಯಬೇಕಾದ ದಾರಿ ಹೇಗೆ ಎಂಬುದಾಗಿ. ಅಷ್ಟಾಗಿ ವಾಕ್ಯವನ್ನ ಆಶ್ರಯಿಸಬೇಕು, ಪ್ರಾರ್ಥನೆಯನ್ನು ನಿರಂತರ ಮಾಡುವಂತವರಾಗಿರಬೇಕು. ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ಹಿಂದೆ ಒಬ್ರು ಸಹೋದರು, ನಾವೆಲ್ಲ ಸಂದರ್ಭಗಳಲ್ಲೂ ಪ್ರಯಾಣ ಮಾಡ್ತಿರುವಾಗ ಆಗ್ಲಿ, ಅಥವಾ ಮನೆಯಲ್ಲಿ ಇರುವಾಗ ಆಗ್ಲಿ, ಅಥವಾ ವಾಕ್ಯ ಓದ್ತಿರುವಾಗ ಆಗ್ಲಿ, ಅಥವಾ ಇನ್ನೊಂದು ಕಾರ್ಯದಲ್ಲಿ ಇರುವಾಗ್ಲೂ ಕೂಡ ದೇವರೊಂದಿಗೆ ನಮ್ಮ ಒಡನಾಟ, ದೇವರ ಸಂಗಡ ನಮ್ಮ ಸಂಭಾಷಣೆ, ದೇವರೊಂದಿಗೆ ನಮ್ಮ ಮಾತು, ಈ ರೀತಿಯ ಒಂದು ಬಾಂಧವ್ಯ ಹೊಂದ. ನಮ್ಮ ಬಲಹೀನತೆಯಲ್ಲಿಯೂ ಕೂಡ ಕರ್ತನೆ ನನಗೆ ಈ ಬಲಹೀನತೆ ಇದೆ, ಒಬ್ಬ ಸ್ನೇಹಿತನ ತರ ನೀನು ಹೇಳು ಅಂತ ಕೇಳ್ತಾನೆ ದೇವರು. ಯೋಹಾನ್ ಸುವಾರ್ತೆಲ್ಲ ಮಾತಿದೆ, ಯು ಆರ್ ಮೈ ಫ್ರೆಂಡ್, ನೀವು ನನ್ನ ಸ್ನೇಹಿತರು ಎಂಬುದಾಗಿ ನಾನು ಕರೆಯುತ್ತೇನೆ. ಸಹೋದರರು ಮತ್ತು ಸ್ನೇಹಿತರು ಎಂಬುದಾಗಿ ಹೇಳುವುದರ ಅರ್ಥ ಏನಂದ್ರೆ, ನಾವು ಯಾವುದೇ ಸೀಕ್ರೆಟ್ ಅನ್ನ ನಮಗೆ ಕ್ಲೋಸ್ ಫ್ರೆಂಡ್ ಹತ್ರ ಹೇಳ್ಕೊಂಡಿರ್ತೇವೆ, ಹೇಳ್ಕೊಳ್ಳೇಬೇಕು. ಆದ್ರೆ ಸ್ವಾಮಿ ಹೇಳ್ತಾರೆ, ಆ ಸ್ನೇಹಿತ ನಾನಾಗಿರ್ತೇನೆ. ಎಸ್, ಟೆಲ್ ಮಿ ಯುವರ್ ಸೀಕ್ರೆಟ್. ಈ ದಿನ ನಿನ್ನ ರಹಸ್ಯ ಹೇಳ್ತೀಯ, ದೇವರು ಆ ರಹಸ್ಯ ಕೇಳಿಸ್ಕೊಂಡಾಗ ನಿನ್ನ ಹೃದಯ ಯಥಾರ್ಥ ಹೃದಯ ಅಂತ ತಿಳ್ಕೊಂಡು ನೀನ್ ಪ್ರಾರ್ಥನೆ ಮಾಡುವಾಗ, ಎಸ್, ಈ ರಹಸ್ಯ, ಈ ಒಂದು ಆತನ ಬಲಹೀನತೆ ನನಗೆ ಹೇಳ್ಕೊಂಡಿದ್ದಾನೆ. ಅವನ ಒಂದು ವಯೋಗುಣನೋ ಅಥವಾ ಅವನ ಒಂದು ಮಾನಸಿಕ ಸ್ವಭಾವನೋ, ಆತನ ಶಾರೀರಿಕ ಅನಾರೋಗ್ಯವೋ, ಆತನ ಅಪಘಾತದ ಸ್ವಭಾವವೋ ಸಭೆಗೆ ಬರ್ಲಿಕ್ಕೆ ಆಗದೆ ಇರಬಹುದು, ಪ್ರಾರ್ಥನೆಗೆ ಬರ್ಲಿಕ್ಕೆ ಆಗದೆ ಇರಬಹುದು. ಹೇಳಿದಾನೆ, ದೇವರಿಗೆ ಸ್ತೋತ್ರ.
God knows everything. So our lifestyle should be an evangelism. ನಮ್ಮ ಜೀವನವೇ ಸುವಾರ್ತೆ ಆಗಿರಬೇಕು. ನಮ್ಮ ಜೀವನದ ಮಾತು, ನಮ್ಮ ಸತ್ಯವೇದಾನುಸಾರವಾದಂತ ಒಂದು ಮಾತುಗಳು ನಮ್ಮಿಂದ ಬರಬೇಕು. ಯಾವುದೇ ರೀತಿ ಅಸಂಬದ್ಧವಾದ ಮಾತುಗಳು, ಅನಾವಶ್ಯಕವಾದ ಮಾತುಗಳು, ಅಪಾರ್ಥಕ್ಕೀಡು ಮಾಡುವಂತ ಮಾತುಗಳು, ಕೆಣಕುವ ಮಾತುಗಳು, ಇವುಗಳನ್ನು ದೇವರು ನಮಗೆ ನಿಷೇಧ ಮಾಡಿದ್ದಾರೆ. ಯಾಕಂದ್ರೆ ಆತನು ಹೇಳಿದ್ದು ನಿಮ್ಮ ನಾಲಿಗೆಯನ್ನ ಹಿಡಿತದಲ್ಲಿ ಇಟ್ಕೋಬೇಕು. 32 ಹಲ್ಲುಗಳ ಮಧ್ಯೆ ಈ ಚಿಕ್ಕ ಅಂಗವನ್ನ ದೇವರು ಇಟ್ಟಿದ್ದಾರೆ. ಇದನ್ನ ತಂಪಾಗಿ ಇಟ್ಟಿದ್ದಾರೆ. ಕಾಯುವುದಕ್ಕೆ ಮುಂದೆ 2 ಸೈನಿಕರಂತೆ 2 ತುಟಿಗಳನ್ನು ಕೊಟ್ಟಿದ್ದಾರೆ. ಮುತ್ತು ಜಾರಿದ್ರೆ ಹೋಯಿತು, ಮಾತು ಮುತ್ತು ಜಾರಿದ್ರೆ ಅದು ತಗೋಬಹುದು, ಮಾತು ಜಾರಿದ್ರೆ ಹೋಯಿತು. ಪ್ರಿಯ ಸಹೋದರ ಸಹೋದರಿಯರೇ, ಈ ಉಪದೇಶ ನಮಗಿರುವಾಗ ನಮ್ಮ ಮಾತುಗಳು, ನಮ್ಮ ಧ್ಯಾನ, ನಮ್ಮ ಸಂದೇಶಗಳು, ನಮ್ಮ ಜೀವನ ಶೈಲಿ, ಹೃದಯ ಧ್ಯಾನ ಕರ್ತನಿಗೆ ಅಂಗೀಕೃತವಾಗಬೇಕು. ಸಾರ್ದಿಸು ಸಭೆಗೆ ಈ ಸಂದೇಶವನ್ನು ಕೊಟ್ಟು ಇನ್ನು ಒಂದು 2 ಎಚ್ಚರಿಕೆಗಳನ್ನು ಕೊಡ್ತಾರೆ. ಅದು ನನಗೆ ಸಮಯಾವಕಾಶ ಈಗಿಲ್ಲದಿರೋದ್ರಿಂದ ಆ ವಚನಗಳನ್ನ ಕರ್ತನ ಚಿತ್ತವಿದ್ದರೆ ಮುಂದಿನ ಸೋಮವಾರ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ.